Hello friends, myself Ullas, student of ICCA in Davangere. Today we will discuss about the conditional statements in C. First we will go to what is conditional statements in C. First ಇಲ್ಲಿ ನೋಡ್ತಾ ಇರಬಹುದು conditional statements ಅಂದ್ರೆ ಏನು ಅಂತ ನೋಡೋಣ. Conditional statements in C allow the execution of specific blocks of code based on whether a condition is true or false. These are fundamental tools of deciding makes in programming. The primary type of conditional statements in C are ಅಂದ್ರೆ ಏನಂತ ಅಂದ್ರೆ ಇವಾಗ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಸ್ಪೆಸಿಫಿಕ್ ಬ್ಲಾಕ್ ನಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ಟ್ರೂ ಆರ್ ಫಾಲ್ಸ್ ಅನ್ನೋ ಇದ್ರ ಬೇಸ್ ಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಲ್ಲಿ ನಾವು ರನ್ ಮಾಡಿ ಹೇಳ್ತೀವಿ. ಫಸ್ಟ್ ಇದ್ರಾಗೆ ಇಲ್ಲಿರೋದು ಮೂರ್ ಟೈಪ್ಸ್ ನಾ ಹೇಳ್ತಾ ಇದೀನಿ. ಇಫ್ ಸ್ಟೇಟ್ಮೆಂಟ್, ನೆಕ್ಸ್ಟ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್, ನೆಕ್ಸ್ಟ್ ಎಲ್ಸ್ ಇಫ್ ಲ್ಯಾಡರ್ ಸ್ಟೇಟ್ಮೆಂಟ್ಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಬಂದ್ಬಿಟ್ಟು ನಾವು ಇಫ್ ಸ್ಟೇಟ್ಮೆಂಟ್ ನ ನೋಡ್ಕೊಳ್ಳೋಣ. ದಿ ಸಿಂಪ್ಲೆಸ್ಟ್ ಫಾರ್ಮ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇಟ್ ಎಕ್ಸಿಕ್ಯೂಟ್ ಎ ಬ್ಲಾಕ್ ಆಫ್ ಕೋಡ್ ಇಫ್ ಗಿವನ್ ಕಂಡೀಷನಲ್ ಇಸ್ ಟ್ರೂ. ನೀವು ಸಪೋಸ್ ಕೊಟ್ಟಿರೋ ಪ್ರೋಗ್ರಾಮ್ ಟ್ರೂ ಆದ್ರೆ ಇಲ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ. ಸಿಂಟ್ಯಾಕ್ಸ್ ನೋಡೋದಾದ್ರೆ ಕಂಡೀಷನಲ್ಸ್ ಬ್ಲಾಕ್ ಕೋಡ್ ನೀವ್ ಏನ್ ಕೊಟ್ಟಿರ್ತಾರ ಅದು ಇಲ್ಲಿ ಸಿಂಪಲ್ ಆಗಿರೋ ಒಂದು ಪ್ರೋಗ್ರಾಮ್ ಮಾಡಿದೀನಿ, ತೋರಿಸ್ತೀನಿ ನಾನು ಯಾವ ತರ ಅಂತ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಂಟ್ ಹೆಡರ್ ಫೈಲ್ ಹಾಕೊಂಡ್ಬಿಟ್ಟು ಇಂಟ್ ಮೇನ್ ಫಂಕ್ಷನ್ ಬರ್ಕೊಂಡ್ಬಿಟ್ಟು ಇಂಟ್ ನಂಬರ್ 10 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಫ್ ನಂಬರ್ 10 ಇದ್ರೆ ಅಕಸ್ಮಾತ್ ಪಾಸಿಟಿವ್ ನಂಬರ್ ಆಗಿದ್ರೆ ಪ್ರಿಂಟ್ ಆಗ್ಲಿ ಅಂತ ಇಲ್ಲಿ ಕೊಟ್ಟಿದ್ದೀನಿ ನಾನು. ನಾನು ರನ್ ಮಾಡಿ ತೋರಿಸ್ತೀನಿ. ಪಾಸಿಟಿವ್ ನಂಬರ್ ಅಂತ ಬರುತ್ತೆ. ದಿ ನಂಬರ್ ಇಸ್ ಪಾಸಿಟಿವ್. ಓಕೆ, 10 ಅನ್ನೋದು ಪಾಸಿಟಿವ್ ನಂಬರ್ ಅಂತ ಇಲ್ಲಿ ಪ್ರಿಂಟ್ ಆಗಿದೆ. ನೆಕ್ಸ್ಟ್ ನಾವು ಏನ್ ನೋಡೋದಂದ್ರೆ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ನೋಡ್ತಾ ಇದೀವಿ. This allows you to execute on one block of code if the condition is true and another block code is conditional is false. ಇವಾಗ ಸಪೋಸ್ ನೀವು ಒಂದು ಕಂಡೀಷನ್ ಟ್ರೂ ಆಗಿದ್ದು ಒಂದ್ ಬ್ಲಾಕ್, ನೆಕ್ಸ್ಟ್ ಬ್ಲಾಕ್ ಫಾಲ್ಸ್ ಆಗಿದ್ರೆ ಯಾವ ತರ ಬರುತ್ತೆ. ಇವಾಗ ಕಂಡೀಷನ್ ಫಸ್ಟ್ನೇದು ಟ್ರೂ ಆಗಿದ್ರೆ ಫಸ್ಟ್ ಬ್ಲಾಕ್ ನಲ್ಲಿರೋ ಪ್ರಿಂಟ್ ಆಗ್ಲಿ, ಫಾಲ್ಸ್ ಆಗಿದೆ ಸೆಕೆಂಡ್ ಇದ್ರಲ್ಲಿರೋದು ಅಂತ ಪ್ರಿಂಟ್ ಆಗಿದೆ. ಇಲ್ಲಿ ಸಿಂಟ್ಯಾಕ್ಸ್ ನೋಡ್ಬೋದು. ಇಫ್ ಕಂಡೀಷನ್ ಏನಾರ ಟ್ರೂ ಆಗಿದ್ರೆ ಬ್ಲಾಕ್ ಫಸ್ಟ್ ನಲ್ಲಿ ಇಫ್ ನಲ್ಲಿ ಕಂಡೀಷನ್ ಟ್ರೂ ಆಗ್ಲಿ, ಎಲ್ಸ್ ಆಗಿದ್ರೆ ಬ್ಲಾಕ್ ಸೆಕೆಂಡ್ ನಲ್ಲಿ ಎಲ್ಸ್ ನಲ್ಲಿ ಇದು ಇಫ್ ನಲ್ಲಿ ಬಂದು ಫಾಲ್ಸ್ ಅಂತ ಪ್ರಿಂಟ್ ಆಗ್ಲಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಾನು ಒಂದ್ ಸಿಂಪಲ್ ಆಗಿರೋ ಪ್ರೋಗ್ರಾಮ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಫಸ್ಟ್ ಇಫ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ಎಲ್ಸ್ ಕೊಟ್ಟಿದ್ದೀನಿ. ಓಕೆ, ಸಪೋಸ್ ಇಫ್ ಕಂಡೀಷನ್ ಏನಾರ ಟ್ರೂ ಆದ್ರೆ ಇಲ್ಲಿ ಬಂದು ಪಾಸಿಟಿವ್ ನಂಬರ್ ಅಂತ ಪ್ರಿಂಟ್ ಆಗ್ಲಿ. ಇಫ್ ಕೇಸ್ ಏನಾದ್ರೂ ಸಪೋಸ್ ಟ್ರೂ ಆಗ್ಲಿಲ್ಲ ಅಂದ್ರೆ ಎಲ್ಸ್ ಕೇಸ್ ನಲ್ಲಿ ಬಂದ್ಬಿಟ್ಟು ಎಲ್ಸ್ ಕೇಸ್ ನಲ್ಲಿರೋ ನಾನ್ ಪಾಸಿಟಿವ್ ನಂಬರ್ ಅಂತ ಪ್ರಿಂಟ್ ಆಗ್ಲಿ ಅಂತ ಇಲ್ಲಿ ಕೊಡ್ತಾ ಇದ್ದೀನಿ. ನಾನು ರನ್ ಮಾಡ್ತಾ ಇದೀನಿ. ಇವಾಗ -5 ದಿ ನಂಬರ್ ಈಸ್ ನಾನ್ ಪಾಸಿಟಿವ್. ಇವಾಗ ನಾನು ಕೊಟ್ಟಿರೋದು -5 ಕೊಟ್ಟಿರೋದ್ರಿಂದ ಅದು ಪಾಸಿಟಿವ್ ನಂಬರ್ ಅಲ್ಲ ಅಂತ ಇಲ್ಲಿ ಎಕ್ಸಾಕ್ಟ್ ಆಗಿ ಹೇಳ್ತಾ ಇದೆ. ನೆಕ್ಸ್ಟ್ ನಾವು ಬಂದ್ಬಿಟ್ಟು ಈ ಎಲ್ಸ್ ಇಫ್ ಲ್ಯಾಡರ್ ನೋಡೋಣ. ಓಕೆ, ದಿಸ್ ಈಸ್ ಯೂಸ್ಡ್ ವೆನ್ ಯು ಹ್ಯಾವ್ ಮಲ್ಟಿಪಲ್ ಕಂಡೀಷನಲ್ ಟು ಚೆಕ್. ಇಟ್ ಅಲೋಸ್ ಯು ಟು ಟೆಸ್ಟ್ ಮೋರ್ ದೆನ್ ಒನ್ ಕಂಡೀಷನ್. ಇವಾಗ ನೀವು ಮಲ್ಟಿಪಲ್ ಕಂಡೀಷನ್ ಇದ್ದಾಗ ಯಾವ ತರ ಮಾಡ್ಬೇಕು ಅನ್ನೋದು ಹೇಳುತ್ತೆ. ಸಿಂಟ್ಯಾಕ್ಸ್ ನೋಡೋದಾದ್ರೆ ಇಫ್ ಕಂಡೀಷನ್, ಓಕೆ, ಈ ಕಂಡೀಷನ್ ಬ್ಲಾಕ್ ಆಫ್ ಕೋಡ್ ಇಫ್ ಕಂಡೀಷನ್ 1 ಇಸ್ ಟ್ರೂ. ಫಸ್ಟ್ ಬ್ಲಾಕ್ ಏನಾರ ಟ್ರೂ ಆಗಿದ್ರೆ ಇಲ್ಲಿ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಎಲ್ಸ್ ಇಫ್ ಕೇಸ್ ನಲ್ಲಿ ಕಂಡೀಷನ್ ಸೆಕೆಂಡ್ ನಲ್ಲಿ ಏನಾದ್ರು ಟ್ರೂ ಆಗಿದ್ರೆ ನೆಕ್ಸ್ಟ್ ಕೆಳಗ್ ಬಂದು ಪ್ರಿಂಟ್ ಆಗುತ್ತೆ. ಇವೆರಡು ಟ್ರೂ ಅಲ್ಲ, ಇವೆರಡು ಬ್ಲಾಕ್ಸ್ ನಲ್ಲಿರೋದು ಟ್ರೂ ಅಲ್ಲ ಅಂತ ಅಂದಾಗ ಎಲ್ಸ್ ಕೇಸಿಗೆ ಬಂದ್ಬಿಟ್ಟು
ಬ್ಲಾಕ್ ಬಂದ್ಬಿಟ್ಟು ಕಂಡೀಷನ್, ನೀವು ಹಾಕಿರೋ ಕಂಡೀಷನ್ ಫಾಲ್ಸ್ ಅಂತ ಹೇಳುತ್ತೆ. ನೆಕ್ಸ್ಟ್ ನಾನು ಸಿಂಪಲ್ ಆಗಿರೋ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ, ಅದನ್ನ ನಿಮಗೆ ತೋರಿಸ್ತೀನಿ. ಇವಾಗ ನಾವು ಮಾಡಿರೋ ಸಿಂಪಲ್ ಪ್ರೋಗ್ರಾಮ್ ಕಡೆ ಹೋಗೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಂಬರ್ ಅನ್ನೋದನ್ನ 0 ಕೊಟ್ಟು ಬಂದಿದ್ದೀನಿ. ನೆಕ್ಸ್ಟ್ ಇಫ್ ಕೇಸು ಏನಾದ್ರು ಸಪೋಸ್ ಪಾಸಿಟಿವ್ ಆಗಿ ಇದಾಗಿದ್ರೆ ಟ್ರೂ ಅಂತ ಫಸ್ಟ್ ಕಂಡೀಷನಲ್ ಚೆಕ್ ಆಗುತ್ತೆ. ನೆಕ್ಸ್ಟ್ ಎಲ್ಸ್ ಇಫ್ ಕೇಸ್ ಚೆಕ್ ಆಗುತ್ತೆ, ಟ್ರೂ ಆರ್ ನೆಗೆಟಿವ್ ಆರ್ ಪಾಸಿಟಿವ್ ಅಂತ. ನೆಕ್ಸ್ಟ್ ಎಲ್ಸ್ ಕೇಸಿಗೆ ಬಂದ್ಬಿಟ್ಟು ನಾವು ಕೊಟ್ಟಿರೋ ನಂಬರ್ 0 ಏನಾರ ಆಗಿದ್ರೆ ಇಲ್ಲಿ ಬಂದು ಪ್ರಿಂಟ್ ಆಗುತ್ತೆ. ಔಟ್ಪುಟ್ 0 ಅಂತಾನೆ ಎಲ್ಸ್ ಕೇಸೇ ಬರೋದು, ಯಾಕಂದ್ರೆ ನಾನು ಸಪೋಸ್ ಇಲ್ಲಿ 0 ಕೊಟ್ಟಿದ್ದೀನಿ, ಅದಕ್ಕಾಗಿ ಇಲ್ಲಿ 0 ಅಂತಾನೆ ಬರೋದು. ನಿಮ್ಗೆ ಔಟ್ಪುಟ್ ತೋರಿಸ್ತೀನಿ ನಾನು ಯಾವ ತರ ಬರುತ್ತೆ ಅಂತ. ನೋಡ್ಬೋದು, ಅವಾಗಲೇ ಹೇಳ್ದಂಗೆ ಇಲ್ಲಿ 0ನೇ ಬಂದಿದೆ. ಬಿಕಾಸ್ ಯಾಕಂದ್ರೆ ನಾವು ಅಲ್ಲಿ 0 ಕೊಟ್ಟಿದೀವಿ, ಅದಕ್ಕೆ ಅಲ್ಲಿ 0 ಅಂತ ಬಂದಿತ್ತು. ನಮ್ ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ನಾವು ಮಾಡಿದ ಪ್ರೋಗ್ರಾಮ್ ಅಲ್ಲಿ ನಾವು 10 ಕೊಟ್ಟಿದ್ವಿ, 10 ಪ್ಲಸ್ ಆಗಿರೋದ್ರಿಂದ ಪಾಸಿಟಿವ್ ಅಂತ ಬಂದಿತ್ತು. ನೆಕ್ಸ್ಟ್ -5 ಕೊಟ್ವಿ, ಅದು ನೆಗೆಟಿವ್ ಆಗಿರೋದ್ರಿಂದ ನೆಗೆಟಿವ್ ನಂಬರ್ ಅಂತ ಬಂತು. ನೆಕ್ಸ್ಟ್ ಇಲ್ಲಿ ನಾವು 0 ಕೊಟ್ಟಿರೋದ್ರಿಂದ ನಂಬರ್ ದಿ ನಂಬರ್ ಇಸ್ 0 ಅಂತ ಬರ್ತಿತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.